ಬಾಧೆಗೆ ಒಳಗಾದಾಗ ಅರಾಮ್ಯರ ಅರಸನಿಂದ ಬಹಳವಾಗಿ ಬಾಧಿಸಲ್ಪಟ್ಟವನಾಗಿ ಏನು ಮಾಡ್ತಾ ಇದ್ದೇನೆ, ಯೆಹೋವನಿಗೆ ಮೊರೆ ಇಡ್ತಾ ಇದ್ದೇನೆ ಎಂಬುದಾಗಿ. ನಾನು ಮೊರೆ ಇಡ್ತಾ ಇದ್ದೇನಾ ಎಂಬುದಾಗಿ ಯೋಚನೆ ಮಾಡಬೇಕಾಗಿ, ಪ್ರಾರ್ಥನೆ ಅಂತ ಅನ್ನೋದನ್ನ, ದೇವರಿಗೆ ಮೊರೆ ಇಡ್ತಕ್ಕಂಥದನ್ನ, ಯೆಹೋವಾಜನು ಬಾಧೆಗೆ ಒಳಗಾಗಿ ಆತನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ನಮ್ಮ ಒಂದು ಪ್ರಾರ್ಥನೆ ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ನಾವು ಯೋಚನೆ ಮಾಡೋಣ. ಅರಾಮ್ಯರ ಅರಸನಿಂದ ಬಹಳವಾಗಿ ಬಾಧಿಸಲ್ಪಟ್ಟ ಇಸ್ರಾಯೇಲರ ಮೇಲೆ ಕಟಾಕ್ಷ ಬಿಟ್ಟು ಅವರಿಗೆ ಒಬ್ಬ ರಕ್ಷಕನನ್ನು ಅನುಗ್ರಹಿಸನು ಎಂಬುದಾಗಿ. ಯೆಹೋವಾಜನು ದೇವರಿಗೆ ಮೊರೆ ಇಟ್ಟಾಗ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಒಬ್ಬ ರಕ್ಷಕನನ್ನು ಅನುಗ್ರಹಿಸನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಈ ಒಂದು 40 ದಿವಸ ಉಪವಾಸವಿದ್ದು ಆತನಿಗೆ ಮೊರೆ ಇಟ್ಟಾಗ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಲಿಕ್ಕಿದ್ದಾನೆ. ಇಲ್ಲಿ ವಾಕ್ಯದಲ್ಲಿ ನೋಡುವಾಗ ಅವರಿಗೆ ಒಬ್ಬ ರಕ್ಷಕನನ್ನು ಕೊಟ್ಟನೆಂಬುದಾಗಿ. ಆ ಒಂದು ಬಾಧೆಗೆ ಒಳಗಾಗ್ತಾ ಇದ್ದಾರೆ. ಅರಾಮ್ಯರ ಅರಸರಿಂದ ಅವರು ಬಹಳವಾಗಿ ಬಾಧಿಸಲ್ಪಟ್ಟವರಾಗಿ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಯೆಹೋವಾಜನು ಯೆಹೋವನಿಗೆ ಮೊರೆ ಇಟ್ಟನು ಎಂಬುದಾಗಿ. ನಾನು ಯಾರಿಗೆ ಮೊರೆ ಇಡ್ತಾ ಇದ್ದೇನೆ? ಸಮಸ್ಯೆ ಬಂದಾಗ, ತೊಂದರೆ ಬಂದಾಗ, ಆ ಬಾಧೆಗೊಳಗಾದಾಗ ನಾನು ಯಾರ ಹತ್ತಿರ ಹೋಗ್ತಾ ಇದ್ದೇನೆ? ಯೋಚನೆ ಮಾಡಿ.